ಕೇಂದ್ರ ಸರ್ಕಾರದ ವಕ್ಫ್ ಬಿಲ್ ವಿರೋಧಿಸುವ ಬರದಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಕಬೀರ್ ಖಾನ್ ಹಾಗೂ ಅವರ ಸಹಚರರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ಅವರನ್ನು ಗಡೀಪಾರು ಮಾಡುವಂತೆ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ವಿರೋಧಿಸುವ ಬರದಲ್ಲಿ ಕಬೀರ್ ಖಾನ್ ಮುಸ್ಲಿಂ ಬಾಂಧವರು ಜಿಲ್ಲಾಧಿಕಾರಿಗಳಿಗೆ ಸಚಿವರಿಗೆ ಮನವಿ ನೀಡಿದರೆ ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ರೈಲು ಬಸ್ಸುಗಳಿಗೆ ಬೆಂಕಿ ಹಚ್ಚಿ ಪ್ರತಿ ಗ್ರಾಮಗಳಲ್ಲಿ ದಂಗೆ ಎಬ್ಬಿಸಿ ಜನರ ಪ್ರಾಣ ತೆಗೆಯಿರಿ, ಹುತಾತ್ಮರಾಗಿ ಎಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ನಗರದಲ್ಲಿ ಸಾಮರಸ್ಯವನ್ನ ಹಾಳು ಮಾಡುವುದು ಇವರ ಉದ್ದೇಶವಾಗಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ ಬ್ಯಾಂಕ್ ಆಗಿ ಓಲೈಕೆ ರಾಜಕಾರಣ ಮಾಡುತ್ತಾ ಇರುವುದರಿಂದ ಈ ರೀತಿ ಉದ್ದಾಟತನದ ಮಾತುಗಳನ್ನು ಆಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೋಮು ಗಲಭೆ ನಡೆದರೆ ಹಿಂದೂ ಸಂಘಟನೆಯನ್ನು ಬಿಜೆಪಿ ಪಕ್ಷದ ಸಂಘ ಪರಿವಾರದ ಮುಖಂಡರನ್ನು ವಿನಾಕಾರಣ ಟೀಕೆ ಮಾಡುವುದರಿಂದ ಈ ರೀತಿ ಕಿಡಿಗೇಡಿಗಳಿಗೆ ಪುಷ್ಟಿ ನೀಡುವುದರಿಂದ ದುಷ್ಟಶಕ್ತಿಗಳಿಗೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತಿದ್ದು, ಕಬೀರ್ ಖಾನ್ ಹೇಳಿಕೆ ಬಗ್ಗೆ ಸಚಿವರು ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ದೂಡ ಅಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್, ಟಿಂಕರ್ ಮಂಚಣ್ಣ, ಶಿವನಗೌಡ ಪಾಟೀಲ್, ಕಿಶೋರ್ ಸೇರಿದಂತೆ ಮತ್ತಿತರರಿದ್ದರು. ಕಾಂಗ್ರೆಸ್ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯ ಕಬೀರ್ ಖಾನ್ ಅವರು ಸಾಮಾಜಿಕ ಜಾಲತಾಣಗಳ ಮುಖಾಂತರ ವಕ್ಫ್ ಬಿಲ್ಲನ್ನು ವಿರೋಧಿಸುವ ಒಂದು ನೆಪ ಮಾಡಿಕೊಂಡು ಜಿಲ್ಲೆ ಒಳಗೆ ದೇಶದ ಒಳಗೆ ಮುಸ್ಲಿಮರಿಗೆ ಪ್ರಚೋದನಕಾರಿ ರೀತಿ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಬಸ್ಗಳಿಗೆ ಬೆಂಕಿ ಹಚ್ಚಿರಿ, ರೈಲಿ ಬೆಂಕಿ ಹಚ್ಚಿರಿ, ಜನಗಳನ್ನು ಸಾಯಿಸ್ರಿ, ಹುತಾತ್ಮರಾಗ್ರಿ, ಈ ರೀತಿ ಏನು ದೇಶದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಇವತ್ತು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಉದ್ದಟತನವನ್ನು ಮೆರಿತಾನೆ ಅಂತಂದು ಹೇಳಿದರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಂತ್ರಿಯ ಒಂದು ಕುಮ್ಮಕ್ಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಈ ದಾವಣಗೆರೆ ಜಿಲ್ಲೆಯಲ್ಲಿ, ದಾವಣಗೆರೆ ನಗರದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಗಲಭೆಗಳಾದರೂ ಸಹಿತ ಅದಕ್ಕೆ ಹಿಂದೂ ಪರ ಸಂಘಟನೆಗಳ ಬಗ್ಗೆ, RSS ಬಗ್ಗೆ, BJP ಬಗ್ಗೆ ಇವರು ಕಿಡಿಗೇಡಿತನ ಮಾಡಿ ಈ ಊರಲ್ಲಿ ಗಲಭೆ ಎಬ್ಬಿಸ್ತಾರೆ ಅಂತಕ್ಕಂಥ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಜಿಲ್ಲಾ ಮಂತ್ರಿಗಳು ಪ್ರತಿ ಬಾರಿಯೂ ಸಹಿತ ನಮ್ಮ BJP ಪಕ್ಷ ಮತ್ತು RSS ಬಗ್ಗೆ ಮತ್ತು ಹಿಂದೂ ಸಂಘಟನೆ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಇರೋದನ್ನು ನೋಡ್ತಾ ಇರೋದ್ರಿಂದ ಇವತ್ತು ಏನಾಗಿದೆ ಅಂತಂದರೆ, ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ, ಓಟಿಗೋಸ್ಕರ ಇವತ್ತು ಮುಸ್ಲಿಮರು ಏನೇ ಮಾಡಿದರೂ ಸಹಿತ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಮನೋಭಾವನೆ ಇರೋದ್ರಿಂದ ಇವತ್ತು ಈ ರೀತಿ ನಿರ್ಭಯವಾಗಿ ಯಾವುದೇ ಹೆದರಿಕೆ ಇಲ್ಲದಲೇ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ ಅಂತಂದು ಹೇಳಂದರೆ ಅದಕ್ಕೆ ಜಿಲ್ಲಾ ಮಂತ್ರಿಗಳೇ ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ನಿನ್ನೆ ಸಹ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ಅವನೇನೋ ಎಮೋಷನಲ್ಲಿ ಹೇಳಿದ್ದಾನೆ, ಏನು ತಪ್ಪಾಗಿದೆ ಅಂತಂದೇಳಿ ವಿಡಿಯೋಗಳನ್ನ ಮತ್ತೆ ಬಿಟ್ಟಿದ್ದಾನೆ, ನೀವು ಅದನ್ನು ಇದನ್ನು ಪ್ರಚಾರ ಮಾಡೋದು ಬಿಟ್ಟು ಬರೀ ಅವನ ಹಳೆ ವಿಡಿಯೋಗಳನ್ನೇ ನೀವು ಪ್ರಚಾರ ಮಾಡ್ತಾಯಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ನಾನು ಜಿಲ್ಲಾ ಮಂತ್ರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾರೋ ಎಮೋಷನಲ್ ಆಗಿ ಯಾರ್ದೋ ಕುತ್ತಿಗೆ ಕತ್ತರಿಸ್ಬಿಟ್ಟಂದ್ರೆ ಆಮೇಲೆ ನಾನು ಕ್ಷಮೆ ಆಯ್ತು ಅಂತಂದ್ರೆ ಹಂಗಾರೆ ಅವ್ನಿಗೆ ಶಿಕ್ಷೆ ಕೊಡಿಸೋದಲ್ವ ನೀವು? ಏನೋ ಎಮೋಷನಲ್ಲ ಮಾಡಿಬಿಟ್ಟಾನಪ್ಪ, ಏನು ಅವ್ನು ಕತ್ತರಿಸ್ಬಿಡ್ತಾನೆ. ನಾನು ಆಮೇಲೆ ಕ್ಷಮಾಪಣೆ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಕ್ಷಮಾಪಣೆ ಮಾಡಿರಿ ಅಂತಂದು ಹೇಳಂದ್ರೆ ನಿಮ್ಮಲ್ಲಿ ಹಂಗಾರೆ ಅದಕ್ಕೆ ಶಿಕ್ಷೆ ಇಲ್ವ ಹಂಗಾರೆ ಮಂತ್ರಿಗಳೇ? ಇಲ್ಲಿ ಯಾವುದಾದ್ರೂ ಹಿಂದೂ ಪರ ಸಂಘಟನೆ ಬಗ್ಗೆ ಏನಾದರೂ ಒಂದು ಸಣ್ಣ ತಪ್ಪು ನಡೆದ್ರೆ ಅದನ್ನು ರಾತ್ರಿ ಅವ್ರ ಮನೆಗಳಿಗೆ ಹೋಗಿ ನುಗ್ತೀರಿ, ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿ ಹಿಡ್ಕೊಂಬಂದು ಜೈಲಿಗೆ ಹಾಕ್ತೀರಿ. ಇಲ್ಲಿವರೆಗೂ ಎಲ್ಲಿ ಕಬೀರ್ ಖಾನನ್ನು ನೀವು ಅರೆಸ್ಟ್ ಮಾಡಿದ್ದೀರಿ? ಅದನ್ನು ವಿಡಿಯೋ ಮಾಡಿದಾರನ್ನ ಎಲ್ಲಿ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದೀರಿ? ಯಾವ ಜೈಲಿಗೆ ಹಾಕಿದ್ದೀರಿ?